ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ವತಿಯಿಂದ GNM ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ 2026-27ನೇ ಸಾಲಿನ ಆರಂಭವಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ನ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನರ್ಸಿಂಗ್ ಫೀಲ್ಡ್ಗೆ ಯಾರೆಲ್ಲ ಹೋಗಬೇಕು ಅಂದ್ಕೊಂಡವ್ರಿಗೆ ಇದೊಂದು ಪ್ರಮುಖವಾದಂಥ ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು, ಏನೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇರುತ್ತೆ, ಎಲಿಜಿಬಿಲಿಟಿ ಏನಾಗಿರಬೇಕು, ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು, ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಹೇಗೆ, ಅಪ್ಲಿಕೇಶನ್ ಸಬ್ಮಿಷನ್ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇದಕ್ಕೆ ಆಲ್ರೆಡಿ ರಿಜಿಸ್ಟ್ರೇಷನ್ ಪ್ರೋಸೆಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಮುಗಿದೋಗಿದೆ. ಇವಾಗ ಗೌರ್ಮೆಂಟ್ ಸರ್ಕಾರ ಇದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಮತ್ತು ಮುಂದಿನ ತಿಂಗಳು ಅಂದರೆ ಜೂನ್ 6ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ನೋಡೋಣ. ಇವಾಗ ನೋಡ್ತಾ ಇದ್ದಲ್ಲ, ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು GNM ನರ್ಸಿಂಗ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ, ವೆಬ್ಸೈಟ್ ಓಪನ್ ಆಗಿದೆ. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದು, ನಾವು ಚೆಕ್ ಮಾಡ್ಬೋದು. ಕೆಳಗಡೆ ಬಂದರೆ ಇಲ್ಲಿ ಫಸ್ಟಲ್ಲಿ ನೋಡ್ತಾ ಇದ್ದಲ್ಲ 2026-27ನೇ ಸಾಲಿನ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಿಲ್ಲ. ಇಲ್ಲಿ ಲಾಸ್ಟ್ ಡೇಟು ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು. ಇವಾಗ ಎಕ್ಸ್ಟೆಂಡ್ ಮಾಡಲಾಗಿದೆ, ವಿಸ್ತರಿಸಲಾಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದೆ. 6/6/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಆ ಲಿಂಕ್ ಮೇಲೇ ಫಸ್ಟ್ ಲಿಂಕ್ ಮೇಲೇ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇದ್ದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದು ಅಪ್ಲಿಕೇಶನ್ ಏನಪ್ಪ ಇದು ಹಿಂಗೆ ಓಪನ್ ಆಗಿದೆ ಅಂತ ಅಂತಿದ್ದ. ಇಲ್ಲಿ ನೋಟಿಫಿಕೇಷನ್ ಓಪನ್ ಆಗಿದೆ. ಇಲ್ಲಿ ನೋಟಿಫಿಕೇಷನ್ ಒಂದ್ಸಲ ನೋಡಿಕೊಂಡು ಡೀಟೇಲಾಗೆಲ್ಲ ನೋಡಿಕೊಂಡು ನಿಮ್ಮ ಎಲಿಜಿಬಿಲಿಟಿ ಎಲ್ಲ ಇಲ್ಲಿ ತಿಳಿಸಲಾಗಿದೆ. ಇದೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಕೆಳಗಡೆ ಲಾಸ್ಟಲ್ಲಿ ಬರಬೇಕಾಗತ್ತೆ. ವಿತ್ ನೋಟಿಫಿಕೇಷನ್ ನೆಕ್ಸ್ಟ್ ಪೇಜ್ಗೂ ಹೋಗ್ತಾ ಇದೆ. ನಿಮಗೆ ನೆಕ್ಸ್ಟು ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಡೀಟೇಲಾಗಿ ನೋಡ್ಬೋದು. ಲಾಸ್ಟ್ ತಿಂಗಳೇ ನಿಮಗೆ ಲಾಸ್ಟ್ ಡೇಟ್ ಆಗೋಗಿದೆ. ಇದೇ ತಿಂಗಳು 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಅಮೌಂಟು ಕೂಡ ನೋಡಿ, ಎಷ್ಟು ಫೀಸ್ ಅಮೌಂಟ್ ಎಷ್ಟು ಇರುತ್ತೆ ಅಂತ ಅಂದ್ಬಿಟ್ಟು ತೋರಿಸಲಾಗಿದೆ. ಇವಾಗ ಕೆಳಗಡೆ ಬಂದ ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಇದೆಯಲ್ಲ, ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ ಹಿಯರ್ ಅಂತ ತೋರಿಸ್ತಾ ಇದೆ. ಕ್ಲಿಕ್ ಹಿಯರ್ ಮೇಲೆ ಅಲ್ಲೇ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು 5 ಪೇಜ್ ಇರುತ್ತೆ. 5 ಪೇಜ್ ಬಂದಾಗ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲ ಕ್ಲಿಕ್ ಇದೆ ಅಂತಂದಾಗ ಸೆಕೆಂಡ್ ಪೇಜು, ಥರ್ಡ್ ಪೇಜ್ ಓಪನ್ ಆಗಿದೆ. ಇವಾಗ ಇಲ್ಲಿ ನೋಡ್ತಾ ಇಲ್ಲ ಡೀಟೇಲಾಗಿ ಒಂದ್ಸಲಿ ನೀವೆಲ್ಲ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಂಡು ಎಲ್ಲ ಚೆಕ್ ಮಾಡ್ಕೊಂಡು ಓದ್ಕೊಂಡು ಹೋಗಿ. ನಿಮ್ಮ ಕನ್ನಡ ಬೇಕಾದ್ರೆ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬೋದು, ಮೇಲ್ಗಡೆ ಇರುತ್ತೆ. ಇವಾಗ ನೆಕ್ಸ್ಟ್ ಪೇಜ್ ಅಂತ ಬಂದಿದೆ. ಇವಾಗ ನೋಡ್ತಾ ಇದ್ದಲ್ಲ ಲಾಸ್ಟ್ ಪೇಜಿಗೆ ಬಂದಿದೆ. ಇದೆಲ್ಲ ನೋಡ್ಕೊಂಡು ಲಾಸ್ಟ್ ಬಂದರೆ ಇಲ್ಲಿ ಫಿಲ್ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು ಲಾಸ್ಟ್ ಪೇಜ್ 5th ಪೇಜಲ್ಲಿ ಫಿಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಪೇಜು ಓಪನ್ ಆಗಿದೆ. ನೋಡ್ತಾ ಇಲ್ಲ ಇಲ್ಲಿ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ. ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ. ಇಲ್ಲಿ ನೋಡ್ತದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಕೋರ್ಸ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ನೋಡ್ತಾ ಇದ್ದಲ್ಲ, ಈ ಪೇಜನ್ನ ಫಿಲ್ ಮಾಡಬೇಕಾಗತ್ತೆ. ಈ ಫಿಲ್ ಮಾಡೋದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸು ನಿಮ್ಮ SLC ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು, ನಿಮ್ಮದು ಆಧಾರ್ ಕಾರ್ಡು, ಒಂದು ಫೋಟೋ, ಸಿಗ್ನೇಚರು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೋಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ ಇರಬೇಕಾಗತ್ತೆ. ಇಷ್ಟು ಡಾಕ್ಯುಮೆಂಟ್ ಇಟ್ಕೊಂಡು ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಫಸ್ಟಾಗಿ ಜನರಲ್ ಇನ್ಫಾರ್ಮೇಷನ್ ಅಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ. ಅಭ್ಯರ್ಥಿಯ SLC ಮಾರ್ಕ್ಸ್ ಕಾರ್ಡಲ್ಲಿರೋವಂಥ ಹೆಸರನ್ನ ಇಲ್ಲಿ ಹಾಕೋಬೇಕಾಗತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮ್ ಹಾಕೊಂಡಿದ ತಕ್ಷಣ ಇಲ್ಲಿ ಫುಲ್ ನೇಮ್ ಅಲ್ಲಿ ಆಟೋಮೆಟಿಕ್ ಬಂದುಬಿಡುತ್ತೆ. ಇಷ್ಟು ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಡೇಟ್ ಆಫ್ ಬರ್ತ್ನ ಕೇಳ್ತಾ ಇದೆ. ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಿದ ತಕ್ಷಣ ನಿಮ್ಮ ಏಜ್ ಎಷ್ಟು ಅನ್ನೋದನ್ನ ಆಟೋಮೆಟಿಕ್ ಈ ಕಡೆ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು, ಏಜ್ ಈ ಕಡೆ ಬಂದುಬಿಟ್ಟಿದೆ. ಡೇಟ್ ಆಫ್ ಬರ್ತ್ನ ಹಾಕಿದ ತಕ್ಷಣ ಏಜ್ ಇಲ್ಲಿ ಬಂದಿದೆ. ಇವಾಗ ಜೆಂಡರ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಧರ್ಮನ ರಿಲಿಜನ್ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಮ್ಯಾರಿಡ್ ಅನ್ನ ಅನ್ಮ್ಯಾರಿಡ್ ಹಾಕೊಂಡಾದ್ಮೇಲೆ ಇಲ್ಲಿ ರಿಲಿಜನ್ ಯಾವ ರಿಲಿಜನ್ಸ್ ಇರ್ತಿದ, ಹಿಂದೂ, ಮುಸ್ಲಿಂ, ಕ್ರೈಸ್ಟ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಿಂದೂ ಅಂದರೆ ಹಿಂದೂ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಕ್ಯಾಟಗರಿ ಯಾವ ಕ್ಯಾಟಗರಿ ಜಾಯ್ನ್ ಆಗ್ತದೆ, ಜನರಲ್, ಸೆಕೆಂಡ್ ಏನೋ, ಸೆಕೆಂಡ್ ಬಿನೋ, ಇಲ್ಲ OBCನ, SC ST ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಜಾತಿಗೆ ಸೇರ್ತಿದ್ದೀರಾ ಅನ್ನೋ, ಯಾವ ಕ್ಯಾಸ್ಟಿಗೆ ಅನ್ನೋದನ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಇಂಡಿಯನ್ ಅಂತಲೇ ಇರಬೇಕಾಗತ್ತೆ. ಅದು ಯಾವುದು ಚೇಂಜ್ ಮಾಡೋಕೆ ಹೋಗ್ಬಿಡಿ, ಇಂಡಿಯನ್ ಆಗಿರೋದನ್ನ ಇಂಡಿಯನ್ ಅಂತ ಇರಲಿ. ಅದಾದಮೇಲೆ ನಿಮ್ಮ ಇಮೇಲ್ ID ಹಾಕ್ಕೊಳ್ಳಿ. ಇಮೇಲ್ ID ಹಾಕೊಂಡಾದ್ಮೇಲೆ ಇಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾರೆ. ನಿಮ್ಮ ಪ್ರೈಮರಿ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ. ಇಷ್ಟು ಡೀಟೇಲ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೇಳ್ತಾರೆ. ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲಾಗೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಇದೆಲ್ಲ ಕರೆಕ್ಟಾಗೆಲ್ಲ ಫಿಲ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದ್ದಾದಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ತಂದೆ ತಾಯಿ ಪೇರೆಂಟ್ಸ್ ಡೀಟೇಲ್ನ ಕೇಳ್ತಾ ಇದೆ. ನಿಮ್ಮ ತಂದೆ ಹೆಸರನ್ನ ಹಾಕ್ಕೋಬೇಕಾಗತ್ತೆ. ಆಮೇಲೆ ನಿಮ್ಮ ತಾಯಿ ಹೆಸರನ್ನ ಎಂಟರ್ನ ಮಾಡಿ. ಅದಾದಮೇಲೆ ತಂದೆ ತಾಯಿ ಉದ್ಯೋಗ ಕೇಳ್ತಾರೆ, ಏನು ಆಕ್ಯುಪೇಷನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ವಾರ್ಷಿಕ ಆದಾಯ ಎಷ್ಟಿದೆ ನಿಮ್ಮ ಪೇರೆಂಟ್ಸ್ದು
ಫ್ಯಾಮಿಲಿದು ಅನ್ನೋದನ್ನ ಹಾಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಹಾಕೋಬೇಕಾಗತ್ತೆ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಂಡು ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ಇಷ್ಟು ಆದಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ನಿಮ್ಮ ವಿಳಾಸ ಪೋಸ್ಟಲ್ ಅಡ್ರೆಸ್ನ ಹಾಕೋಬೇಕಾಗತ್ತೆ. ನಿಮ್ಮ ಅಡ್ರೆಸ್ ಇವಾಗ ಏನು ಪ್ರೆಸೆಂಟ್ ಇದೆಯಲ್ಲ ಆ ಅಡ್ರೆಸ್ನ ಇಲ್ಲಿ ಹಾಕ್ಕೊಳ್ಳಿ ಕರೆಕ್ಟಾಗಿ, ಯಾವ ಡಿಸ್ಟಿಕ್ಕು ಯಾವ ಪಿನ್ ಕೋಡ್ ಬರುತ್ತೆ. ಮತ್ತು ಅಡ್ರೆಸ್ನಲ್ಲಿ ಪೂರ್ತಿಯಾಗಿ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಪೂರ್ತಿಯಾಗಿ ಟೈಪ್ ಆದಮೇಲೆ ಕೆಳಗಡೆ ಅಂಚೆ ವಿಳಾಸ ಮೇಲಿನದು ಅಂತ ಅನಿಸು ಸೇಮ್ ಆ್ಯಸ್ ಪೋಸ್ಟಲ್ ಅಡ್ರೆಸ್ ಅಂತ ಇದಿಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಪ್ರೆಸೆಂಟು ಪರ್ಮನೆಂಟು ಎರಡು ಒಂದೇ ಆಗುತ್ತೆ. ಇಲ್ಲಾಂದರೆ ಬೇರೆ ಬೇರೆ ಇದ್ದರೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಡಿ, ಟೈಪ್ನ ಮಾಡ್ಕೋಬೇಕಾಗತ್ತೆ. ನಾನು ಸೇಮ್ ಇರೋದ್ರಿಂದ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ, ಸೇಮ್ ಬಂದಿದೆ. ಇದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಎಕ್ಸಾಮ್ ಸೆಕೆಂಡ್ ಪಿ ಯುದು ಡೀಟೇಲ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಮಿನೇಷನ್ ಪಾಸು, ಪಿ ಯು ಸಿಯಲ್ಲಿ ಸೈನ್ಸು ಕಾಮರ್ಸು ಇಲ್ಲ ಏನು ಮಾಡಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಎಮ್ ಅಂತ ಕೇಳ್ತಿದೆ, ಇಲ್ಲಿ ನಾನು ಸೈನ್ಸನ್ನು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾರೆ, ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊತಾಯಿದ್ದೀನಿ. ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಯಾವ ವರ್ಷ ಪಾಸ್ಔಟ್ ಆಗಿದ್ದೀರಾ, ನಿಮ್ಮ ಪಿ ಯು ಸಿ ಯಾವ ವರ್ಷ ಪಾಸ್ಔಟ್ ಆಗಿದ್ದೀರಾ ಅನ್ನೋದನ್ನ ಹಾಕ್ಕೋಬೇಕಾಗುತ್ತೆ. ಇದಾದಮೇಲೆ ನೆಕ್ಸ್ಟು ಸಬ್ಜೆಕ್ಟ್ನ ಹಾಕ್ಕೋಬೇಕಾಗುತ್ತೆ. ಫಸ್ಟಾಗಿ ಸಬ್ಜೆಕ್ಟ್ನ ಸೆಲೆಕ್ಟ್ನ ಮಾಡ್ಕೊಬಿಡಿ. ಫಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಆದರೆ ನೆಕ್ಸ್ಟು ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಯಾವುದು ಬರುತ್ತೆ, ಕನ್ನಡ ಬರುತ್ತಲ್ಲ ಕನ್ನಡ ಕನ್ನಡ ತೊಗೊಳ್ಳಿ, ಹಿಂದಿ ಅಂದರೆ ಹಿಂದಿ ತೊಗೊಳ್ಳಿ, ಯಾವ ಲ್ಯಾಂಗ್ವೇಜ್ ಓದಿದೆ ಸೆಕೆಂಡ್ ಒನ್ ಹಾಕ್ಕೋಬೇಕಾಗುತ್ತೆ. ಥರ್ಡ್ ಒನ್ನು ನಿಮ್ಮ ಸಬ್ಜೆಕ್ಟ್ ವೈಸ್ನ ಹಾಕ್ಕೊಳ್ಳಿ, ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಯಾವುದು ಅಂತದನ್ನ ನೀಟಾಗಿ ಇಲ್ಲಿ ಸಬ್ಜೆಕ್ಟ್ನ ಫಸ್ಟಾಗಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಮಾರ್ಕ್ಸ್ ಎಷ್ಟು ಮಾರ್ಕ್ಸಕ್ಕೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ಇದೆ, ನಿಮಗೆ ಬಂದಿರೋದು ಎಷ್ಟು ಮಾರ್ಕ್ಸು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತ ಹಾಕ್ಕೋಬೇಕಾಗುತ್ತೆ. ಔಟ್ ಆಫ್ ಎಷ್ಟಕ್ಕೆ ನೀವು ಎಕ್ಸಾಮ್ ಬರೀತಾ ಇದ್ದೀರಾ, 100ಗೋ 80ಗೋ 90ಗೋ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಔಟ್ ಆಫ್ಗೆ 100ಗೆ ಎಷ್ಟು ತೊಗೊಂಡಿದ್ದೀರಾ ಮಾರ್ಕ್ಸ್ನ ಅನ್ನೋದನ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಇಷ್ಟು ಕೂಡ ಫಿಲ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಈ ವರ್ಷ ಪಾಸ್ಔಟ್ ಆಗಿದೆ ನಿಮ್ಮ ಆನ್ಲೈನಲ್ಲಿ ಸಿಕ್ಕಿರುತ್ತೆ ಅದು ನೋಡಿಕೊಂಡು ನೀಟಾಗಿ ಫಿಲ್ನ ಮಾಡ್ಕೋಬೇಕಾಗತ್ತೆ. ಎಲ್ಲ ಕರೆಕ್ಟಾಗಿ ಫಿಲ್ನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಬರಬೇಕಾಗತ್ತೆ. ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಬಂದಿದೆ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲ ಇಲ್ಲಿ ಫಿಲ್ನ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಫಿಲ್ ಆದಮೇಲೆ ನೆಕ್ಸ್ಟು ಇಷ್ಟು ಕರೆಕ್ಟಾಗಿದ್ದಿಲ್ಲ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆ ಅಂತ. ಪರ್ಸೆಂಟೇಜ್ ನೋಡ್ತಾ ಇರ್ಬೋದು ಮೇಲೆಡೆ ನೀವು ಎಲ್ಲ ಮಾರ್ಕ್ಸು ಹಾಕಾದ್ಮೇಲೆ ಇಲ್ಲಿ ಪರ್ಸೆಂಟೇಜ್ ಕೂಡ ಇಲ್ಲಿ ಶೋ ಆಗ್ತಾಯಿದೆ. ಪರ್ಸೆಂಟೇಜ್ ಎಲ್ಲ ಕರೆಕ್ಟಾಗಿದೆ ಎಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಕೋಟಾನ ಕೇಳ್ತದೆ, ಯಾವ ಕೋಟಾಗೆ ನಿಮಗೆ ಡೀಟೇಲ್ಸು ವೆರಿಫೈ ಆಗುತ್ತೆ ಅನ್ನೋದು. ಫಸ್ಟ್ ಒಂದು ನೋಡ್ತಾ ಇಲ್ಲ, 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನೀವು 10ನೇ ತರಗತಿ ಒಂದು 7 ವರ್ಷ ಕನಿಷ್ಠವಾಗಿ ಒಂದು 7 ವರ್ಷ ಕರ್ನಾಟಕದಲ್ಲಿ ವಾಸವಾಗಿದ್ದೀರಾ ಅಂತಂದರೆ ಒಂದು ಓದಿದ್ದೀರಾ ಅಂತಂದರೆ ಎಸ್ ಅಂತ ಹಾಕಿ ಫಸ್ಟ್ ಒಂದು ಕ್ಲಿಕ್ನ ಮಾಡಿ. ನಿಮ್ಮ ಕರ್ನಾಟಕದಲ್ಲೇ ನೀವು ಓದಿದ್ದೀರಾ ಅಂತಂದರೆ ಅದಾದಮೇಲೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳಾಗಿದ್ದೀರಾ ಅಂತ ಕೇಳ್ತಾರೆ, ಇಲ್ಲಾಂದರೆ ನೀವು ಗಡಿನಾಡಿನ ಕನ್ನಡಿಗರ ಅಂತ ಕೇಳ್ತಾರೆ, ಬಾರ್ಡ್ರಲ್ಲಿರೋದು ಅಂತ ಕೇಳ್ತಾರೆ, ಏನಾದರೂ ನಿಮ್ಗೆ ಫಿಸಿಕಲಿ ಚಾಲೆಂಜ್ಡ್ ಅಂತ ಕೇಳ್ತಾರೆ, ಅಂಗವೈಕಲ್ಯ ಇದೆಯಾ ಅಂತ, ಹೈದರಾಬಾದ್ ಕರ್ನಾಟಕ ವತಿಯವರ ಅಂತ ಕೇಳ್ತಾರೆ. ಅದಾದಮೇಲೆ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಪ್ರವಾಸಂಗೆ ಮಾಡಿದ್ದೀರಾ ಅಂತ ಕೇಳ್ತಾರೆ, ಅದಕ್ಕೆ ಎಸ್ ಅಂತ ಟಿಕ್ ಮಾರ್ಕ್ ಹಾಕ್ತಾಯಿದ್ದೀನಿ. ಯಾವುದಕ್ಕೆ ಎಸ್ ಅಂತ ಇದೆಯೋ ಅದಕ್ಕೆ ಮಾತ್ರ ಟಿಕ್ ಮಾರ್ಕ್ ಹಾಕಬೇಕಾಗತ್ತೆ. ಆಂಗ್ಲೋ ಇಂಡಿಯನ್ನು ಮತ್ತು ಸೈನಿಕ ಅಂತ ಎಲ್ಲ ಟಿಕ್ ಮಾರ್ಕ್ ಹಾಕ್ಕೊಬೇಕಾಗತ್ತೆ. ಇಷ್ಟು ಎಲ್ಲ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇದೆಲ್ಲ ವೆರಿಫೈ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಬಂದರೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಹೋಗ್ತಾ ಇದೆ ನೋಡ್ಬೋದು. ಇವಾಗ ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಫಸ್ಟಾಗಿ ಕ್ಯಾಂಡಿಡೇಟ್ ಫೋಟೋನ ಹಾಕೋಬೇಕಾಗುತ್ತೆ. ಲೆಸ್ ದೆನ್ 50 KB ಒಳಗಡೆ ಇರಬೇಕಾಗತ್ತೆ. 50 KB ಒಳಗಡೆ ಇರೋಂಥದ್ದು ಫೋಟೋನ ಕ್ರಾಪ್ ಮಾಡಿಟ್ಕೊಂಡು ಅಪ್ಲೋಡ್ನ ಮಾಡಬೇಕು. ಮತ್ತು ಸಿಗ್ನೇಚರು ಅಷ್ಟೇ ಲೆಸ್ ದೆನ್ 20 KB ಎಲ್ಲ JPG ಫಾರ್ಮೆಟಲ್ಲಿ ಇರಬೇಕು. ಫೋಟೋ ಮತ್ತು ಸಿಗ್ನೇಚರ್ JPG ಫಾರ್ಮೆಟಲ್ಲಿ ಕ್ರಾಪ್ ಮಾಡಿಕೊಂಡು ಅಪ್ಲೋಡ್ನ ಮಾಡ್ಕೋಬೇಕು. ಆಮೇಲೆ SLC ಮಾರ್ಕ್ಸ್ ಕಾರ್ಡು 300 KB PDF ಫೈಲೆಲ್ಲ ಅಪ್ಲೋಡ್ನ ಮಾಡಿ. PUC ಮಾರ್ಕ್ಸ್ ಕಾರ್ಡು ಅಷ್ಟೇ 300 KB ಒಳಗಡೆ PDF. ಅದಾದಮೇಲೆ ಆಧಾರ್ ಕಾರ್ಡ್ನು ಕೂಡ ಅಪ್ಲೋಡ್ನ ಮಾಡಬೇಕು. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಅದು ಕೂಡ ಅಪ್ಲೋಡ್ನ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಇಷ್ಟು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಸೆಕೆಂಡ್ PU ಫಸ್ಟ್ PU ಸ್ಟೇಟ್ ಏನೋ ಇದ್ದರೆ ಅದನ್ನ ಸರ್ಟಿಫಿಕೇಟ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಅದು ಸ್ಟಾರ್ ಮಾರ್ಕ್ ಇದೆ ಇಲ್ಲಾಂದರೆ SLC ನಿಮ್ಮದೇನು ಮಾರ್ಕ್ಸ್ ಕಾರ್ಡ್ ಬಂದಿತ್ತಲ್ಲ ಅದನ್ನೇ ಅಪ್ಲೋಡ್ನ ಮಾಡಿ, ಇನ್ನೊಂದ್ಸಲ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಸ್ಟಾರ್ ಮಾರ್ಕ್ ಇರೋದ್ರಿಂದ ನೀವು ಅಪ್ಲೋಡ್ ಮಾಡಲೇಬೇಕು, ಪ್ರತಿಯೊಂದು ಕೂಡ ನೀವು ಮಾಡಲೇಬೇಕಾಗತ್ತೆ. ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಾದರೂ ನೀವು ಜನರಲ್ ಆಗಿದೆ ಮಾತ್ರ ಅವಶ್ಯಕತೆ ಇರೋದಿಲ್ಲ, ಕೇಳೋದಿಲ್ಲ. ಇಷ್ಟು ಅಪ್ಲೋಡ್ನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಏನು ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಒಂದ್ಸಲಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಇನ್ನೊಂದ್ಸಲಿ ವೆರಿಫೈನ ಮಾಡ್ಕೊಳ್ಳಿ. ಮೇಲೆಯಿಂದ ಒಂದ್ಸಲಿ ಕರೆಕ್ಟಾಗಿದೆಯೋ ಅಲ್ವ ಅಂತ ಚೆಕ್ ಮಾಡ್ಕೊಂಡು ಅದಾದಮೇಲೆ ಲಾಸ್ಟಿಗೆ ಬಂದು ಸಬ್ಮಿಟ್ನ ಕೊಡಬೇಕಾಗತ್ತೆ. ನೋಡಿದ್ರಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ.